ರೀ ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ರೀ. ನನ್ನ ಇಮೇಲ್ ಐಡಿ ಯಾರು ಕೊಟ್ರು ನಿನ್ಗೆ? ಟ್ರೂ ಲವರ್ಸ್ ಎನ್ಕರೇಜ್ ಮಾಡೋರು ಈ ದುನಿಯಾದಲ್ಲಿ ತುಂಬಾ ಜನ ಇದ್ದಾರೆ. ಅದನ್ನ ಡಿಸ್ಕರೇಜ್ ಮಾಡೋ ನನ್ನಂತವ್ರು ಇದ್ದಾರೆ. ಹೇ ಪ್ಲೀಸ್ ಒಂದ್ಸಲ ಒಂದ್ಸಲ ಲೆಟರ್ ಓದಿ. ನನ್ ಫೀಲಿಂಗ್ಸ್ ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ. ನನ್ ಫೀಲಿಂಗ್ಸ್ ಅರ್ಥ ಮಾಡ್ಕೊ. ನನ್ಗಿದೆಲ್ಲ ಇಷ್ಟ ಇಲ್ಲ. ಒಂದ್ಸಲ ಲೆಟರ್ ಓದಿ, ಆಮೇಲೆ ನೀವೇ ಇಷ್ಟಪಡ್ತೀರಾ. ಮತ್ತೆ ನನ್ ಹಿಂದೆ ಬಂದ್ರೆ ಕಂಬಿ ಹಿಂದೆ ಇರ್ತೀಯ. ಇದು ಬಿಡ್ರಿ ಬಿಡ್ರಿ ಹೋಲಿ. ನಿನ್ನೆ ತಲೆ ಕೆಟ್ಟಿದ್ಯಾ? ಹೌದ್ರಿ, ಹಗ್ಲು ರಾತ್ರಿ ಕುಂತ್ರು ನಿಂತ್ರು ಕಣ್ ಮುಚ್ಚಿದ್ರು ಕಣ್ ಬಿಟ್ರು ನಿಮ್ ಮುಖ ನಿಮ್ ನಗು ನೆನ್ಸ್ಕೊಂಡ್ ತಲೆ ಕೆಟ್ಟ ಕೆರೆ ಹಿಡ್ದೋಗಿದೆ ರೀ. ಆದ್ರೆ ನಿಮ್ ತಲೆಗ್ ಮಾತ್ರ ಅದ್ ಅರ್ಥ ಆಗ್ತಾ ಇಲ್ಲ. ನಾವ್ ಹುಡುಗರು ಹುಚ್ಚರಾಗಿ ಪ್ರೀತಿಲ್ ಫೇಲ್ ಆಗಿ ದಾಡಿ ಬಿಟ್ಕೊಂಡ್ ಬಾಟ್ಲಿ ಹಿಡ್ಕೊಂಡ್ ಬಾರಲ್ಲಿ ಕೂತ್ರೇನೆ ನೀವು ಹುಡುಗಿರಿಗೆ ನೆಮ್ಮದಿ ಅನ್ಸುತ್ತೆ. ಹೋಗ್ರಿ ಹೋಗ್ರಿ, ನಮ್ ಹೃದಯಗಳನ್ನ ಹೊಡೆದು ಹಾಯಾಗಿರ್ರಿ, ಹೋಗ್ರಿ. ಸುನೀಲ್ ಪ್ಲೀಸ್ ಇಷ್ಟೊಂದು ಇಮೋಷನಲ್ ಆಗ್ಬೇಡ. ನನ್ಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡು. ಒಂದಿನ ಅಲ್ಲ, ಒಂದು ವಾರ ಅಲ್ಲ, ಒಂದ್ ತಿಂಗಳಲ್ಲ, ಎಷ್ಟು ದಿವಸ ಬೇಕಾದ್ರೂ ಯೋಚನೆ ಮಾಡಿ. ನಾನ್ ನಿಮ್ ಪ್ರೀತಿಗೋಸ್ಕರ ಕೊನೆ ಉಸಿರಿರೋವರೆಗೂ ಕಾಯ್ತಾ ಇರ್ತೀನಿ. ಆದ್ರೆ ನೀವೇನಾದ್ರು ನೋ ಅಂದ್ರೆ ಮಾತ್ರ ಕೇಕ್ ಬೇಕಾ? ತಗೋ. ಸರಿ, ನೀವ್ ಎಂಜಾಯ್ ಮಾಡ್ತಾ ಇರಿ. ನಾನು ಅಪ್ಪನಿಗೆ ಡಿನ್ನರ್ ರೆಡಿ ಮಾಡ್ತೀನಿ. ಇರಮ್ಮ, ಡ್ಯಾಡಿಗೆ ಸರ್ವಿಸ್ ಮಾಡೋದು ಡೈಲಿ ಇದ್ದಿದ್ದೆ. ನನ್ ಬರ್ತ್ಡೇ ಹ್ಯಾಪಿನೆಸ್ ನ ನೀನು ಸೆಲೆಬ್ರೇಟ್ ಮಾಡ್ಬೇಕು.
ಕಮ್ ಆನ್ ಲೆಟ್ಸ್ ಡಾನ್ಸ್. ನಾನಾ? ಇವತ್ತು ದೀಕ್ಷಾದ್ ಹುಟ್ಟಿದಬ್ಬ. ಶಟ್ ಅಪ್! ಹುಟ್ಟಿದಕ್ಕೆ ಹಬ್ಬ ಮಾಡೋದಕ್ಕೆ ಮೊದ್ಲು ಓದಿ ಉದ್ಧಾರ ಆಗೋದ್ ಕಲಿ, ಮುಖ್ಯವಾಗಿ ಡಿಸಿಪ್ಲಿನ್ ಕಲಿ. ಅವಳಿಗಂತೂ ಕಾಮನ್ ಸೆನ್ಸ್ ಇಲ್ಲ, ನಿನಗಾದ್ರೂ ಪ್ರಜ್ಞೆ ಬೇಡವಾ? ರೋವೆ ಗೌಡ್, ಇನ್ನು ಏನ್ ನೋಡ್ತಾ ಇದ್ಯಾ? ಮೊದ್ಲು ಹೋಗಿ ಅದ್ ಕನ್ನ ಹಾಕು. ಟೈಮ್ ಸೆನ್ಸ್ ಇಲ್ಲ ನಿನ್ಗೆ? Mood. It's all common. It is common. ಆ ಹಿಟ್ಲರ್ ಸತ್ತು ನಮ್ಮಪ್ಪ ಹುಟ್ಬಿಟ್ಟಿದಾನಷ್ಟೇ. ಈ ಪ್ರೀತಿ, ವಾತ್ಸಲ್ಯ, ಕರುಣೆ ಇದಕ್ಕೆಲ್ಲ ನಮ್ ಡ್ಯಾಡಿ ಹತ್ರ ಒಂದೇ ಮೀನಿಂಗ್, ಡಿಸಿಪ್ಲಿನ್. ಅದಕ್ಕೆ ಅವ್ರಿಗೆ ನನಗಿಂತ ಆ ರೂಬಿನೇ ತುಂಬಾ ಇಷ್ಟ. ಅವ್ರು ಹೇಳ್ದಾಗೆಲ್ಲ ಡಿಸಿಪ್ಲಿನ್ ಆಗಿರುತ್ತೆ, ಅವ್ರಿಗೆ ಎದುರು ಮಾತಾಡಲ್ಲ. ನಂದಿರ್ಲಿ ಪಾಪ, ನಮ್ಮಮ್ಮ ಅದ್ ಹೇಗ್ ಸಂಸಾರ ಮಾಡ್ತಾ ಇರ್ಬೇಕು. ಒಳ್ಳೆ ಸೀತೆಗೂ ರಾವಣಂಗೂ ಜೋಡಿ ಆದಂಗಿದೆ. ಥ್ಯಾಂಕ್ಸ್ ಕಣೋ, ಈ ಟೆಂಪಲ್ ನೋಡ್ಬೇಕು ಅಂತ ನಂಗೆ ತುಂಬಾ ದಿವಸದಿಂದ ಆಸೆ ಇತ್ತು. ನಿನ್ನ ಆಸೆಗಳನ್ನ ಈಡೇರ್ಸದೆ ಈ ದಾಸನ್ ಕೆಲಸ ಡಿಯರ್. ಸಾಕು ಓವರ್ ಆಕ್ಟ್ ಮಾಡ್. ಹೆಂಗಪ್ಪ ಎಸ್ಕೇಪ್ ಆಗೋದು? ಲೋ, ಅವ್ರು ನಮ್ ಲೆಕ್ಚರರ್ ಕಣೋ. ನೀನ್ ಯಾರೋ ಬೇರೆ ಒಂಥರ ಹೋಗ್ಬಿಡೋ, ಪ್ಲೀಸ್ ಹೋಗು. ಶ್ರೀ ವಲ್ಲಭಾಯಿ ಶಕ್ತಿ ಮಹಾ. ಹಾಯ್ ಚಂಚಲ. ಹಾಯ್ ಸರ್. ಏನ್ ಸರ್ ನೀವಿಲ್ಲಿ? ಇಲ್ಲಿ ಪಿಜ್ಜಾ ತುಂಬಾ ಚೆನ್ನಾಗಿ ಮಾಡ್ತಾರಂತೆ, ತಿನ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಲ್ಲ ಸರ್, ಐ ವಾಸ್ ಜೋಕಿಂಗ್. ಯಾರ ಜೊತೆ ಬಂದಿದ್ಯಾ? ಪೇರೆಂಟ್ಸ್ ಜೊತೆ. ಹೌದಾ, ವೆರಿ ಗುಡ್. ಅವತ್ತು ನೀನ್ ಪರಿಚಯ ಮಾಡಿಸ್ತೀನಿ ಅಂದಾಗ ನಾನು ಬೇಡ ಅಂದೆ. ಬಾಯ್, ಅವತ್ತು ನಾನೇ ಪರಿಚಯ ಮಾಡ್ಕೋತೀನಿ. ಎಲ್ಲಿ? ಅಯ್ಯೋ ಇಲ್ಲ ಸರ್, ಅವರು ಅದು ಹೋಮ ಮಾಡಿಸ್ತಿದ್ದಾರೆ. ಚಂಚಲ, ಹೋಗಪ್ಪ, ಹೋಗಯ್ಯ. ನಮಸ್ಕಾರ ಮಾಡ್ತೀನಿ, ಹೋಗಪ್ಪ. ಯಾವ ಸಬ್ಜೆಕ್ಟ್ ಅಂತ ಅವನು? ಇಂಗ್ಲಿಷ್ ಕಣೋ. ಏನ್ ಸ್ಟೈಲ್! ನಾನ್ ನೋಡ್ದೆ, ಅದೇನ್ ಅಷ್ಟೊಂದ್ ಕಿಸಿತಾ ಇದೆಯಲ್ಲ. ಒಂದ್ ಒಳ್ಳೆ ಜೋಕ್ ಹೇಳಿದ್ರು ಕಣೋ, ಹೇಳ. ಆ ಡಬ್ಬ ನನ್ನ ಮಗನ್ ಜೋಕ್ ಯಾವನಿಗೆ ಬೇಕು? ಇದ್ದಕ್ಕಿದ್ದಾಗೆ ಏನಾಯ್ತು ನಿನ್ಗೆ? ಮತ್ತೆ ಸಿಕ್ಕಿದೆ ಚಾನ್ಸ್ ಅಂತ ಸಿಕ್ಸಿ ಕಡೆ ಎಲ್ಲ ಟಚ್ ಮಾಡ್ತಾ ಇದ್ದಾನ ಅವನು. ಮೈ ಮೇಲೆ ಪ್ರಾಣ ಇರ್ಲಿಲ್ಲ ನಿನ್ಗೆ? ಸುನೀಲ್, ಅವ್ರು ನಮ್ ಲೆಕ್ಚರರ್ ಕಣೋ. ಅದಕ್ಕೆ ಹೇಳ್ತಾ ಇರೋದು, ದಿನ ಬೆಳಗಾರೆ ಪೇಪರ್ ಅಲ್ಲಿ ಟಿವಿಲ್ ನೋಡಲ್ವಾ ನೀನು? ಸುನೀಲ್, ಯಾವ ದೃಷ್ಟಿನಲ್ಲಿ ನೋಡ್ತಾರೆ ಅನ್ನೋ ಸೆನ್ಸ್ ನಮಗೂ ಇರುತ್ತೆ. ರಮೇಶ್ ಸರ್ ಅಂತವ್ರಲ್ಲ ಕಣೋ, ಈಸ್ ಅ ಜೆಂಟಲ್ಮೆನ್. ಅವ್ರ ಬಗ್ಗೆ ನೀನ್ ಚೀಪಾಗಿ ಥಿಂಕ್ ಮಾಡ್ಬೇಡ. ಅದು ಹಾಗಲ್ಲ ಚಂಚು. ಹಾಗೂ ಇಲ್ಲ ಹೀಗೂ ಇಲ್ಲ. ಪಾನಿಪುರಿ ಅವನ ಹತ್ರ ಮಾತಾಡ್ಬೇಡ ಅಂದೆ, ನೀನ್ ಪೊಸೆಸಿವ್ ಅಂತ ಓಕೆ ಅಂದೆ. ಸೈಬರ್ ಕೆಫೆ ಅವನ್ ಮುಂದೆ ಕಿಸಿ ಬೇಡ ಅಂದೆ, ನೀನ್ ಜೆಲಸ್ ಆಗ್ತೀಯ ಅಂತ ಅದಕ್ಕೂ ಓಕೆ ಅಂದೆ. ಆದ್ರೆ ನಮ್ ಲೆಕ್ಚರರ್ ಬಗ್ಗೆನೂ ಆತರ ಮಾತಾಡಿದ್ರೆ ನನ್ಗಿಷ್ಟ ಆಗಲ್ಲ. ಓಕೆ ಕಣೆ, ಐ ಆಮ್ ಸಾರಿ ಅಂತ ಹೇಳಿದ್ನಲ್ಲ. ನನಗ್ ನಿನ್ ಮೇಲೆ ಯಾಕಷ್ಟು ಬೇಕು ಕೋಪ ಬರುತ್ತೆ ಗೊತ್ತಾ ಚಂಚು? ನಿನ್ ಮೇಲಿರೋ ಅತಿಯಾರ್ ಪ್ರೀತಿಯಿಂದ ಕಣೋ, ಅರ್ಥ ಮಾಡ್ಕೊಳೋ.
ಲೋ ಅಷ್ಟೊಂದ್ ತಲೆ ಕೆಡ್ಸ್ಕೋಬೇಡ ಕಣೋ ನನ್ ಭಯ ಆಗುತ್ತೆ. ಭಯನಾ? ಯಾಕ್ ಚಿನ್ನ, ನಾನಿದ್ದೀನಲ್ಲ. ಒಬ್ಬ ತಾಯಿ ತನ್ನ ಮಗುನ ಹೇಗ್ ಜೋಪಾನ ಮಾಡ್ತಾಳೋ ಹಾಗ್ ಜೋಪಾನ ಮಾಡ್ತೀನಿ ನಿನ್ನ. ಸದಾ ನನ್ನ ಹೃದಯದಲ್ಲೇ ಬಚ್ಚಿಟ್ಕೊಂಡಿರ್ತೀನಿ. ಇಬ್ಬಿಬ್ರ ಮಂದಿರ ಅಲ್ಲಿಗೆ